ನ್ಯೂಸ್ ನ ಸ್ಫೋಟಕ ಬ್ರೇಕಿಂಗ್ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಸಿಗದ ಬಿಗ್ ನ್ಯೂಸ್. ವಾರ್ಗೆ ಸಂಬಂಧಪಟ್ಟಂತೆ ಪಹಲ್ಗಾಮ್ ದಾಳಿಗೂ ಬೆಂಗಳೂರಿಗೂ ನಂಟಿದೆ. ಹೇಗೆ ಅಂತ ಹೇಳ್ತೇವೆ ಕೇಳಿ. ಪಹಲ್ಗಾಮ್ ದಾಳಿಯ ಉಗ್ರನಿಗೂ ಬೆಂಗಳೂರಿಗೂ ನಂಟಿದೆ. ಎಲ್ಲೂ ಸಿಗದ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಬ್ರೇಕ್ ಮಾಡ್ತಾ ಇದೀವಿ. ಬೆಂಗಳೂರಿನಲ್ಲೇ ಇದ್ದ ಪಹಲ್ಗಾಮ್ನ ಪಾಪಿ ಉಗ್ರನೊಬ್ಬ. ಯಾರವರು ನೋಡ್ತಾ ಹೋಗೋಣ. ಅಷ್ಟಕ್ಕೂ ಆ ಉಗ್ರ ಯಾರು, ಇಲ್ಲಿ ಏನ್ ಮಾಡ್ಕೊಂಡಿದ್ದ, ಹೆಂಗ್ ತಲೆ ಮರೆಸ್ಕೊಂಡಿದ್ದ, ಆತನಿಗೆ ಇಲ್ಲಿ ಆಶ್ರಯ ಕೊಟ್ಟವ್ರು ಯಾರು, ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡುತ್ತೆ ಉಗ್ರನ ಸ್ಫೋಟಕ ಮಾಹಿತಿಯನ್ನ. ಪಹಲ್ಗಾಮ್ಗೂ ಇಲ್ಲಿಗೂ ಬೆಂಗಳೂರಿಗೂ ಲಿಂಕು. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಎಸ್, ಏನು ಅಂತ ಹೇಳ್ತಾ ಹೋಗ್ತೀವಿ ಕೇಳಿ. ಇನ್ನು ಜಾಸ್ತಿ ಹೊತ್ತು ನಿಮ್ಮನ್ನ ಕಾಯಿಸಲ್ಲ. ಗ್ಯಾರಂಟಿ ನ್ಯೂಸ್ ನ ಸ್ಫೋಟಕ ಬ್ರೇಕಿಂಗ್ ಇದು. ಪಹಲ್ಗಾಮ್ ನಲ್ಲಿ ನರಮೇಧ ಆಯ್ತಲ್ಲ, ಆ ನರಮೇಧದಲ್ಲಿ ಪಾಲ್ಗೊಂಡಿದ್ದ ಉಗ್ರನಿಗೂ ಬೆಂಗಳೂರಿಗೂ ಲಿಂಕ್ ಇದೆ, ನಂಟಿದೆ. ಇಲ್ಲೇ ಇದ್ದ ಅವನು ಯಾರವನು, ಇಲ್ಲಿ ಆಶ್ರಯ ಕೊಟ್ಟಿದ್ದು ಯಾರು, ಮತ್ತು ಆತ ಮೂಲತಃ ಎಲ್ಲಿ ಅವನು? ಬೆಂಗಳೂರಿನಲ್ಲೇ ಇದ್ದ ಪಹಲ್ಗಾಮ್ನ ಪಾಪಿ ಉಗ್ರ. ಅವನು ಯಾರು, ಏನ್ ಮಾಡ್ಕೊಂಡಿದ್ದ, ಎಷ್ಟು ದಿನ ಇದ್ದ, ಹೆಂಗೆ ತಲೆ ಮರೆಸ್ಕೊಂಡಿದ್ದ, ಹೆಂಗೆ ಮಣ್ಣೆರ್ಚ್ತಾ ಇದ್ದ, ಸುದ್ದಿಯನ್ನ ಹೆಂಗೆ ಕಲೆ ಹಾಕ್ತಾ ಇದ್ದ, ಇವೆಲ್ಲವೂ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಅಲ್ವಾ? ಉತ್ತರ ಕೊಡ್ತೀವಿ ನೋಡಿ, ಬಹಳ ಕಾಯಿಸಲ್ಲ ನಿಮ್ಮನ್ನ. ಪಹಲ್ಗಾಮ್ ದಾಳಿಗೂ ಬೆಂಗಳೂರಿಗೂ ನಂಟಿದೆ. ರಾಜ್ಯದ ರಾಜಧಾನಿ ಪಹಲ್ಗಾಮ್ ಉಗ್ರ TRF ಮುಖ್ಯಸ್ಥ ಬೆಂಗಳೂರಿನಲ್ಲೇ ಡಿಗ್ರಿ ಓದಿದ್ದ ಅವನು. ಪಹಲ್ಗಾಮ್ ಅಟ್ಯಾಕ್ ಮಾಡಿದ್ದ ಉಗ್ರ ಓದಿದ್ ಎಲ್ಲಿ? ಬೆಂಗಳೂರಿನಲ್ಲೇ ಅಂತೆ, ನಮ್ಮ ರಾಜ್ಯದ ರಾಜಧಾನಿಯಲ್ಲಿ. TRF ಚೀಫ್ ಶೇಖ್ ಸಜ್ಜದ್ ಗುಲ್ ಬೆಂಗಳೂರಿನಲ್ಲಿ MBA ಮಾಡಿದ್ದಾನೆ. ಕಾಶ್ಮೀರ ಮೂಲದ ಶೇಖ್ ಸಜ್ಜದ್ ಗುಲ್ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ. ಓಕೆ, ಒಬ್ರಲ್ಲ ಇದು. 2002ರಲ್ಲಿ ದೆಹಲಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದ ಈ ಶೇಖ್ ಸಜ್ಜದ್ ಗುಲ್. ಇವ್ರುಗಳ ಹೆಸರೇಳಕ್ಕೆ ಬರಲ್ಲ ನನಗೆ ಸರಿಯಾಗತ್ತಾಗೆ. ಬೆಂಗಳೂರು, ಕೇರಳದಲ್ಲಿ ಓದಿ ಕಾಶ್ಮೀರದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ. 2002ರಲ್ಲಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲು ಸ್ಫೋಟಿಸೋಕೆ ಈತ ಪ್ರಯತ್ನ ಕೂಡ ಪಟ್ಟಿದ್ದ. ಆತನ ಹೆಸರು ಕೇಳಿಬಂದಿತ್ತು. 5 kg RDX ಸಮೇತ ಅರೆಸ್ಟ್ ಆಗಿದ್ದ TRF ಚೀಫ್ ಶೇಖ್ ಸಜ್ಜಲ್ 2003ರಲ್ಲಿ 10 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿ 2017ರಲ್ಲಿ ರಿಲೀಸ್ ಆಗಿದ್ದ. ಕೇರಳದಲ್ಲಿದ್ದಾಗ ಲಷ್ಕರ್ ಕಾಂಟ್ಯಾಕ್ಟ್ಗೆ ಬಂದಿದ್ದ ಈತ ಸಜ್ಜದ್ ಗುಲ್. ಪಾಕಿಸ್ತಾನದ ರಾವಲ್ಪಿಂಡಿಗೆ ಎಸ್ಕೇಪ್ ಆಗಿದ್ದ ಗುಲ್. ಈಗ ರಾವಲ್ಪಿಂಡಿ ಏರ್ಬೇಸ್ ಹೊಡೆದಾಕದ್ವಿ ಅಂದ್ವಲ್ಲ, ಆ ಜಾಗ ರಾವಲ್ಪಿಂಡಿಯಲ್ಲಿ ISI ಸಂಪರ್ಕಕ್ಕೆ ಬಂದು TRF ನ ಕಟ್ಟಿದ್ದ ಈತ. ಲಿಂಕ್ ನೋಡಿ ಇವ್ರದು. ಅದಾದ ಮೇಲೆ ಕಾಶ್ಮೀರದಲ್ಲಿ ಹಲವು ಉಗ್ರ ಚಟುವಟಿಕೆಗಳನ್ನ ಈತ ನಡೆಸಿದ್ದ. ಈತನ ತಲೆಗೆ 2023ರಲ್ಲಿಯೇ 10 ಲಕ್ಷ ಬಹುಮಾನವನ್ನ NIA ಘೋಷಣೆ ಮಾಡಿತ್ತು. ಅಂದ್ರೆ ಇವನು ನುಡುಕೊಟ್ರೆ ಇಷ್ಟು ಅಂತ. ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಗುಲ್ಗೆ ISI ಪಾಕ್ ಮಿಲಿಟರಿ ರಕ್ಷಣೆ ಕೊಟ್ಟಿತ್ತು. ಅವ್ರ ಕೆಲಸವೇ ಅದಲ್ರಿ. ಕಾಶ್ಮೀರದ ಶ್ರೀನಗರದವನಾಗಿದ್ದ ಶೇಖ್ ಸಜ್ಜದ್ ಗುಲ್ ತಂದೆ ಒಬ್ಬ ಡಾಕ್ಟರ್ ಅಂತೆ. ಯಪ್ಪ, ಇಲ್ಲಿ ತನಕ ಇವ್ರುಗಳು ಯಾಕೆ ಈ ದಾರಿ ಹಿಡಿತಾರೆ ಅಂದ್ರೆ, ಇವ್ರು ಓದಲ್ಲ ಪಂಚರ್ ಶಾಪಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಮದರಸಾದಲ್ಲಿ ಬರೀ ಹೋಗಿ ಇಂಥವನ್ನ ತಲೆಗೆ ತುಂಬಿಕೊಳ್ತಾರೆ ಅನ್ಕೊಳ್ತಿದ್ವಿ. ಬಟ್ ನೋ, MBA ಓದಿದ್ದಾನೆ. ಇವ್ರ ತಂದೆ ಒಬ್ಬ ಡಾಕ್ಟ್ರು, ಮತ್ತೊಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ. ಅಂದ್ರೆ ನಾವು ಈ ಹಾವನ್ನ, ವಿಷ ಜಂತುವನ್ನ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ವಿ ಬೆಂಗಳೂರಿನಲ್ಲಿ. ಲೆಕ್ಕ ಹಾಕಿ ಈಗ ಜೀವ ಜಲ್ ಅಂತದೆ. ಇಂಥವ್ರು ಇನ್ನು ಎಷ್ಟು ಜನ ಇದ್ದಾರೆ ಹಂಗಂದ್ರೆ ಬೆಂಗಳೂರಿನಲ್ಲಿ? ಗೊತ್ತೇ ಆಗಿರ್ಲಿಲ್ವಲ್ಲ ನಮ್ಗೆ. 2002ರಲ್ಲಿ ದೆಹಲಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದ ಶೇಖ್ ಸಜ್ಜದ್ ಗುಲ್. ನನ್ನ ಹೆಸರಲ್ಲಾದ್ರೂ ಮಧ್ಯದಲ್ಲಿ ತಪ್ಪಾಗಿ ಓದಿದ್ರೆ ದಯವಿಟ್ಟು ಕ್ಷಮಿಸಿ. ಆ ಹೆಸರುಗಳು ನನಗೆ ಬಾಯಿಗೆ ಬರ್ತಿಲ್ಲ ಸರಿಯಾಗಿ ಓದಕ್ಕೆ. ಬೆಂಗಳೂರು, ಕೇರಳದಲ್ಲಿ ಓದ್ಕೊಂಡು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ. ಕೇರಳದಲ್ಲಿ 2002ರಲ್ಲಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲು ಸ್ಫೋಟ ಮಾಡೋಕ್ಕೆ ಈತ ಪ್ರಯತ್ನ ಪಟ್ಟಿದ್ದ. 5 kg RDX ಸಮೇತ ಈತ ಅರೆಸ್ಟ್ ಆಗಿದ್ದ. TRF ಚೀಫ್ ಶೇಖ್ ಈ ಗುಲ್ ಅನ್ನುವಂಥವ್ನು. ಬಹಳ ಆತಂಕ ಇದು. ಓಕೆ, ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನನ್ನ ಕಲೀಗ ಶ್ರುತಿ ಕಿತ್ತೂರು ಬ್ರೀಫ್ ಮಾಡ್ತಾರೆ. ಶ್ರುತಿ, ಯಪ್ಪ, ನನಗೆ ಏನ್ ಅನ್ಸಿದ್ದು ಅಂದ್ರೆ, ಈ ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಬೆಂಗಳೂರಿನ ಪಾತ್ರ ಮತ್ತು ಡ್ರೋನ್ನ ಪಾತ್ರ ಅಂತ ಹೆಮ್ಮೆ ಇತ್ತು. ಬಟ್ ಪಹಲ್ಗಾಮ್ ದಾಳಿ ಅಟ್ಯಾಕ್ ನಲ್ಲೂ ಈತನ ಪಾತ್ರ ಇದೆ ಅಂದಾಗ ಒಂದ್ ರೀತಿ ವಿಷ ಸರ್ಪಗಳನ್ನ ಸುತ್ತಲೇ ಇಟ್ಕೊಂಡು ಮಲಗಿದ್ವ ನಾವು ಅನ್ನುವಂತಹ ಆತಂಕ. ಈತನ ಬಗ್ಗೆ ಬ್ರೀಫ್ ಮಾಡೋದಾದ್ರೆ ಶ್ರುತಿ. ಓಕೆ ವಿದ್ಯಾ, ಇದೇ ತಿಂಗಳು ಅಂದರೆ ಏಪ್ರಿಲ್ 22ಕ್ಕೆ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಯಾಕ್ ಆಗುತ್ತೆ. 22 ಜನ ಅಮಾಯಕರು ಜೀವ ಕಳ್ಕೊಂಡ್ರು. ಅಂದಿನಿಂದ ಇಂದಿನ ತನಕ ಭಾರತದ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ನಾಗರಿಕನ ರಕ್ತ ಕುದಿತಾ ಇತ್ತು. ಹೇಗಪ್ಪ ಅಂದರೆ, ಇದಕ್ಕೆ ಪ್ರತೀಕಾರ ಭಾರತ ಯಾವಾಗ ತೀರಿಸ್ಕೊಳ್ಳುತ್ತೆ, ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತ. ಅದಕ್ಕೆ ಪ್ರತಿಯಾಗಿ ಭಾರತದ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪ್ರತ್ಯುತ್ತರವನ್ನ ಕೂಡ ತೀರಿಸಿಕೊಳ್ತು. ಭಾರತೀಯರು ಹೆಮ್ಮೆ ಪಟ್ವಿ, ಸಮಾಧಾನ ಪಟ್ಕೊಂಡ್ವಿ.
26 ಜನ ಅಮಾಯಕರು ಸಾವಿಗೀಡಾದ್ರಲ್ಲ, ಅದಕ್ಕೆ ಉತ್ತರ ಕೊಡುವಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಯಿತು ಅಂತ. ಅದೇ ಆಪರೇಷನ್ ಸಿಂಧೂರವನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದು ನಾರಿ ಶಕ್ತಿ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಹೆಮ್ಮೆ ಪಟ್ವಿ. ಕಾರಣ ಇಬ್ಬರು ಹೆಣ್ಣು ಮಕ್ಕಳು, ಅದು ಕೂಡ ಅಧಿಕಾರಿಗಳು, ಜಗತ್ತಿಗೆ ಈ ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನೀಡಿದ್ರು. ಅದಾದ ಬಳಿಕ ಕರ್ನಾಟಕದ ಜನ, ನಾವು ನೀವು ಬಹಳ ಹೆಮ್ಮೆ ಪಟ್ಕೊಂಡಿದ್ದು ಅಂದ್ರೆ ಅದರಲ್ಲಿ ಕರ್ನಲ್ ಸೂಫಿಯಾ ಕುರೇಶಿ ಅವರು ನಮ್ಮ ಕರ್ನಾಟಕದ ಸೊಸೆ, ಪ್ರಮುಖವಾಗಿ ಬೆಳಗಾವಿಯ ಹೆಣ್ಣು ಮಗಳು ಸೊಸೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಹೆಮ್ಮೆ ಪಟ್ಟಿದ್ವಿ. ಈಗ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಹೆಣ್ಣು ಮಗಳು ಅದನ್ನ ಬ್ರೀಫ್ ಮಾಡಿದ್ರು ಅನ್ನೋದನ್ನ ನಾವು ಹೆಮ್ಮೆ ಪಟ್ವಲ್ಲ. ಈ ಕ್ಷಣಕ್ಕೆ ಮತ್ತೊಂದು ವಿಪರ್ಯಾಸದ ಸಂಗತಿ ಅಂದ್ರೆ ಪಹಲ್ಗಾಮ್ನ ಉಗ್ರರ ದಾಳಿ, ಆ ನರಮೇಧಕ್ಕೆ ಕಾರಣ ಆದಂತ ಉಗ್ರ ಸಂಘಟನೆ, ಅದರಲ್ಲಿ ಪ್ರಮುಖವಾಗಿ ಒಂದು ದಾಳಿಯ ಜವಾಬ್ದಾರಿ ಹೊತ್ತಿತ್ತು ಲಷ್ಕರ್ ಇ ತೊಯ್ಬಾ, ಮತ್ತೊಂದು TRF. ಇದೇ TRF ಉಗ್ರ ಸಂಘಟನೆಯ ಮುಖ್ಯಸ್ಥ ಬೆಂಗಳೂರಲ್ಲಿ ಓದಿದ್ದ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 10 ವರ್ಷ ಭಾರತದ ಜೈಲಿನಲ್ಲಿ ಆತ ಇದ್ದು ಆಚೆ ಬಂದಿದ್ದ, ಆನಂತರ ಪಾಕಿಸ್ತಾನಕ್ಕೆ ಹೋದ ಅಂತ. ಭಾರತೀಯ ಸೇನೆ ನಿರಂತರವಾಗಿ ಪಾಕಿಸ್ತಾನದಲ್ಲಿರುವಂತಹ ರಾವಲ್ಪಿಂಡಿಯಲ್ಲಿ ದಾಳಿ ಮಾಡ್ತಾ ಇದೆಯಲ್ಲ, ಅದೇ ರಾವಲ್ಪಿಂಡಿಯಲ್ಲಿ ಈ TRF ಮುಖ್ಯಸ್ಥ ಗುಲ್ ಕೂಡ ಇದ್ದ, ಸಜ್ಜದ್ ಗುಲ್ ಕೂಡ ಇದ್ದ ಅನ್ನುವಂತಹ ವಿಚಾರ. ಈತ ಮುಖ್ಯಸ್ಥ ಹೇಗಪ್ಪ, ಈತನ ಹಿನ್ನೆಲೆ ಏನು, ಭಾರತಕ್ಕೆ ಹೇಗೆ ಈತನ ನಂಟಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಹೋಗ್ತೀನಿ ವಿದ್ಯಾ. ಬಹಳ ಇಂಟ್ರೆಸ್ಟಿಂಗ್ ಇದೆ. 2020 ಅಂದ್ರೆ 1999ರಿಂದ 2020 ತನಕ ಕೂಡ ಈತ ಬೆಂಗಳೂರಿನಲ್ಲಿ MBA ಮುಗಿಸಿದ್ದ. ಆ ನಂತರ ಶ್ರೀನಗರದಲ್ಲಿ, ಅಂದ್ರೆ ಪ್ರಮುಖವಾಗಿ ಶ್ರೀನಗರದಲ್ಲಿ ಈತ ಬೇಸಿಕ್ ಸ್ಟಡಿಯನ್ನ ಮಾಡಿರ್ತಾನೆ. ಆ ನಂತರ ಬೆಂಗಳೂರಿಗೆ ಬರ್ತಾನೆ, ಇಲ್ಲಿ 2 ವರ್ಷ MBA ಕಂಪ್ಲೀಟ್ ಮಾಡ್ತಾನೆ. ನಂತರ ಕೇರಳಕ್ಕೆ ಹೋಗ್ತಾನೆ. ವಿಪರ್ಯಾಸದ ಸಂಗತಿ ಕೇಳಿ, ಕೇರಳದಲ್ಲಿ 2 ವರ್ಷ 2002 ತನಕ ಕೂಡ ಈತ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರ್ತಾನೆ. ಆ ನಂತರ 5 kg RDX ಹೊತ್ತೊಯ್ತಾ ಇದ್ದ ಅನ್ನುವಂಥ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸನನ್ನ ಆತನನ್ನ 5 kg RDX ಜೊತೆಗೆ ಬಂಧಿಸ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ತಿಹಾರ್ ಜೈಲಿಗೂ ಕೂಡ ಕಳಿಸಲಾಗಿತ್ತು. ಸರಿಸುಮಾರು 10 ವರ್ಷಗಳ ಕಾಲ, ನೀವು ನಂಬಿದ್ರೆ ನಂಬಿ, 10 ವರ್ಷಗಳ ಕಾಲ ಇದೇ ತಿಹಾರ್ ಜೈಲಲ್ಲಿ ಈ ಸಜ್ಜದ್ ಗುಲ್ TRF ನ ಮುಖ್ಯಸ್ಥ ಇದ್ದ ಅಂದ್ರೆ ನಾವೆಲ್ಲ ಕೂಡ ನಂಬಲೇಬೇಕು. ನಂತರ 2017ರಲ್ಲಿ ಆತ ತಿಹಾರ್ ಜೈಲಿನಿಂದಲೂ ಕೂಡ ಆಚೆ ಬಂದ. ನಂತರ ಆತ ಪಾಕಿಸ್ತಾನಕ್ಕೆ ಹೋಗಿದ್ದ, ಪ್ರಮುಖವಾಗಿ ರಾವಲ್ಪಿಂಡಿಯಲ್ಲಿ ವಾಸ ಮಾಡ್ತಾ ಇದ್ದ ಅಂತ. ಮತ್ತೊಂದು ವಿಚಾರ ನೀವು ಗಮನಿಸಬೇಕು, ಬರೀ ಉಗ್ರ ಸಂಘಟನೆಯ ಮುಖ್ಯಸ್ಥ ಆಗಿ ಈತ ಸುಮ್ಮನಾಗ್ಬಿಟ್ನಾ, ವಿಧ್ವಂಸಕ ಕೃತ್ಯಗಳನ್ನ ಎಸಗುವಲ್ಲಿ ಮಾತ್ರ ಈತನ ಪಾತ್ರ ಇತ್ತ ಅಂದ್ರೆ ಖಂಡಿತ ಇಲ್ಲ ವಿದ್ಯಾ. ಒನ್ಸ್ ಅಗೇನ್, ಯಾರು ಉಗ್ರರ ಚಟುವಟಿಕೆಯಲ್ಲಿ ಭಾಗಿಯಾಗುವುದಕ್ಕೆ ಬಯಸ್ತಾರೋ, ಯಾರು ಉಗ್ರರ ಸಂಪರ್ಕಕ್ಕೆ ಬರೋದಕ್ಕೆ ಬಯಸ್ತಾರೋ ಅಂಥವರನ್ನ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಅಂಥವರನ್ನ ಟಾರ್ಗೆಟ್ ಮಾಡಿ ಉಗ್ರ ಸಂಘಟನೆಗೆ ಸೇರಿಸಿಕೊಳ್ಳುವಲ್ಲೂ ಕೂಡ ಈತ ಸಫಲ ಆಗಿದ್ದ. ಅನೇಕರನ್ನ ಕರ್ಕೊಂಡು ಹೋಗಿದ್ದಾನೆ, ಮೈಂಡ್ ವಾಶ್ ಮಾಡಿದ್ದಾನೆ. ಉಗ್ರ ಚಟುವಟಿಕೆಗಳಲ್ಲಿ, ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗುವುದಕ್ಕೆ ಸಹಕಾರಿಯಾಗಿದ್ದ ಅನ್ನೋದು ಮತ್ತೊಂದು ಶಾಕಿಂಗ್ ವಿಚಾರ. ಇದೇ ಕಾರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ NIA ಟೀಮ್ ಒಂದು ಘೋಷಣೆ ಮಾಡುತ್ತೆ, ಈತ ಮೋಸ್ಟ್ ವಾಂಟೆಡ್ ಉಗ್ರ, ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರ ಅಂತ. ಈತನ ಸುಳಿವು ಕೊಟ್ಟವರಿಗೆ, ಈತನನ್ನ ಹುಡುಕಿ ಕೊಟ್ಟವರಿಗೆ 10 ಲಕ್ಷ ಬಹುಮಾನವನ್ನ ಕೂಡ NIA ಅಧಿಕಾರಿಗಳು ಘೋಷಣೆ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಗಮನಿಸಬೇಕು. ಅದಾದ ಬಳಿಕ ನಿಮಗೂ ನಮಗೂ ಗೊತ್ತು, ಪಹಲ್ಗಾಮ್ನ ದಾಳಿ ಅತಿ ದೊಡ್ಡ ದಾಳಿ, ಭಾರತೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹ ನರಮೇಧಕ್ಕೆ ಸಾಕ್ಷಿಯಾಗಿದ್ದು ಇದೇ TRF ಮುಖ್ಯಸ್ಥ ಸಜ್ಜದ್ ಶೇಖ್ ಅನ್ನೋದನ್ನ, ಗುಲ್ ಅನ್ನೋದನ್ನ ನಾವು ನೀವು ಮರೆಯೋ ಹಾಗಿಲ್ಲ ವಿದ್ಯಾ. ಶ್ರುತಿ, ನನ್ಗೆ ಇನ್ನೊಂದು ಕುತೂಹಲ. ಎಸ್, ಒಂದ್ ಕಡೆ ವಾರ್ನ ಗಮನಿಸ್ತಾ ಇದ್ದೀವಿ ಇಡೀ ದೇಶ, ಮತ್ತೊಂದು ಕಡೆ ಈ ಪಹಲ್ಗಾಮ್ನ ನರಮೇಧದ ಹಂತಕರನ್ನ ಹುಡುಕುವಂತಹ ಕೆಲಸಗಳು ಇನ್ನೂ ಮುಂದುವರಿತಾ ಇದೆ. ಈ ಗುಲ್ ಒಂದು ಸಂಬಂಧವಾಗಿ ನೋಡೋದಾದ್ರೆ ಈತ ಸಿಗಾಕೊಂಡಿದಾನ, ಅರೆಸ್ಟ್ ಆಗಿದಾನ, ಮತ್ತು ಇಲ್ಲ ಅನ್ನೋದಾದ್ರೆ ಬೆಂಗಳೂರಿನ ಪೊಲೀಸರನ್ನ ಈಗ ವಿಚಾರಣೆಗೆ ಬಳಸ್ಕೊಳ್ಬಹುದಾ? ಡೀಟೇಲ್ಸ್ ಏನಿದೆ? ಎಕ್ಸಾಕ್ಟ್ಲಿ ವಿದ್ಯಾ, ನೀವು ಹೇಳ್ದಂಗೆ ಈಗ ಆತ ಎಲ್ಲಿದ್ದಾನೆ, ಆತನ ಹುಡುಕಿ ಕೊಟ್ಟವರಿಗೆ 10 ಲಕ್ಷ ಬಹುಮಾನವನ್ನ ಈ ಹಿಂದೆನೆ NIA ಅಧಿಕಾರಿಗಳು ಘೋಷಣೆ ಮಾಡಿದ್ರು. ಬಟ್ ಈಗ ಅಟ್ ಪ್ರೆಸೆಂಟ್ ಈ ಪಹಲ್ಗಾಮ್ ದಾಳಿ ಆದ ಬಳಿಕ ವಾಪಸ್ ಈತ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲೇ ಇದ್ದಾನೆ ಎನ್ನುವಂಥ ಖಚಿತ ಮಾಹಿತಿ ಉನ್ನತ ಅಧಿಕಾರಿಗಳಿಗೆ, ಅಂದ್ರೆ ತನಿಖಾ ಸಂಸ್ಥೆಗಳು ಕೂಡ ಸಿಕ್ಕಿದೆ. ಬಟ್ ಈಗ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಸನ್ನಿವೇಶ ಇರೋ ಕಾರಣದಿಂದ ನಿರಂತರವಾಗಿ, ನಿಮಗೂ ಗೊತ್ತು, ಪಾಕಿಸ್ತಾನದ ಪ್ರಮುಖ ನಗರಗಳನ್ನ, ಅಲ್ಲಿನ ರಾಜಧಾನಿ ಇಸ್ಲಾಮಾಬಾದ್ ಆಗಿರಬಹುದು, ರಾವಲ್ಪಿಂಡಿ ಇರಬಹುದು, ಕರಾಚಿ
ಕರಾಚಿ ಇರಬಹುದು, ಇಲ್ಲೆಲ್ಲ ಕೂಡ ನಿರಂತರವಾಗಿ ಭಾರತೀಯ ಸೇನೆ ಅಟ್ಯಾಕ್ಗಳನ್ನು ಮಾಡ್ತಾ ಇದೆ. ಬಟ್ ಈತ ಈಗಲೂ ಕೂಡ ಅಲ್ಲೇ ಇದ್ದಾನ, ಅಲ್ಲೇ ತಲೆಮರೆಸ್ಕೊಂಡಿದ್ದಾನ? ಈತನ ಸ್ಥಿತಿಗತಿ ಏನು? ಈತ ಕೂಡ ಉಗ್ರರನ್ನ ಹುಟ್ಟು ಹಾಕುವಲ್ಲಿ, ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ, ಯಾರಿಗೆ ಪಹಲ್ಗಾಮ್ನಲ್ಲಿ ಕಲ್ಮಾ ಓದಕ್ ಬರುತ್ತಾ ಅಂತ ಕೇಳಿದ್ರಲ್ಲ, ಪ್ಯಾಂಟ್ ಬಿಚ್ಚಿಸಿ ಧರ್ಮ ಹುಡುಕಿದ್ರಲ್ಲ, ಅಂತ ಉಗ್ರ ಸಂಘಟನೆಯನ್ನ ಹುಟ್ಟು ಹಾಕಿದ್ದ ರುವಾರಿ ಮಾಸ್ಟರ್ ಮೈಂಡ್ ಈತ. ಈಗಲೂ ಕೂಡ ಭಾರತಕ್ಕೆ ಈತ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಬಟ್ ಈತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಈಗಲೂ ಕೂಡ ರಾವಲ್ಪಿಂಡಿಯಲ್ಲಿದ್ದಾನ? ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆ ಆಯಾಮದಲ್ಲೂ ಮೋಸ್ಟ್ಲಿ ತನಿಖಾ ಸಂಸ್ಥೆಗಳು ತನಿಖೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಬಟ್ ಈಗ ಯುದ್ಧದ ಸನ್ನಿವೇಶ ಇರೋದ್ರಿಂದ ಅದನ್ನ ಆ ಮಾಹಿತಿಯನ್ನ ಕಲೆ ಹಾಕೋದು ಸ್ವಲ್ಪ ಡಿಲೇ ಆಗಬಹುದು.